ಯಾಕೆ ಅವರು ಕ್ರೂರವಾಗಿ ಕಾಣುತ್ತಾರೆ? ಯಾಕೆ ಅಂದರೆ ನಮ್ಮ ಕಣ್ಣುಗಳು ಆರ್ಗನೈಸ್ಡ್ ನೋಡಿನೇ ಅಭ್ಯಾಸ. ಒಬ್ರು ತಲೆ ಬಚ್ಕೊಂಡಿದ್ದು ನೋಡಿನೇ ಅಭ್ಯಾಸ ನಮಗೆ. ಆದರೆ ಮೊದಲೆಲ್ಲ ಶೇವ್ ಇಲ್ಲ ಅಂತಂದ್ರೆ ಇನ್ನು ಆರ್ಗನೈಸ್ಡ್ ಅಲ್ಲ ಅಂದ್ಬಿಡ್ತಾ ಇದ್ರು. ಸಾಧನೆ ಮಾಡೋಕೆ ಯಾಕೆ ಅಘೋರಿಗಳು ಹಿಮಾಲಯ, ವೈ ಇಸ್ ದಟ್ ದ ಓನ್ಲಿ ಪ್ಲೇಸ್? ಟೈಮ್ ಅಂಡ್ ಸ್ಪೇಸ್ ಅಂತ ಕರೆಯೋಣ. ಇದೆಲ್ಲ ಇಲ್ಲದೆ ಯಾರಿಗೋ ಒಬ್ಬನಿಗೆ ಇವ್ರು ಸಿಗ್ತಾರಪ್ಪ, ಅಘೋರಿ ಸಿಗ್ತಾರಪ್ಪ, ಅವರು ಅಘೋರಿತನವನ್ನು ಪರಿಚಯ ಮಾಡಿ ಕೊಡ್ತಾರೆ. ಅವ್ರ ಜೊತೆ ಬದುಕೋಕೆ ಒಂದಷ್ಟು ದಿನ ಆ ಹಠ ಶುರು ಆಗುತ್ತೆ. ಒಂದಿನ ನನ್ನ ಕಾಡಿನಲ್ಲಿರೋಕ್ಕೆ ಏನು ಹಠ ಶುರು ಆಗುತ್ತೆ. ಆ ಹಠ ಅವರಿಗೆ ಭಯವನ್ನು ಗೆಲ್ಲಿಸುತ್ತೆ. ಒಬ್ಬರು ದೃಷ್ಟಿ ಇಟ್ಟರೆ ಆ ದೃಷ್ಟಿಗೆ ಸಿಕ್ಕಂಥ ಹಕ್ಕಿಗಳು ಬಿದ್ದು ಸತ್ತೋಗುತ್ತೆ. ಅದನ್ನ ನಾಲ್ಗೆಯನ್ನು ಕಟ್ ಮಾಡಿ 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 ನಾಲ್ಗೆಯನ್ನು ಉದ್ದ ಮಾಡಿ ಎಳೆದು ಒಳಗೆ ಸಿಕ್ಕಿಸ್ಕೊಳ್ಳುವ ಒಂದು ಅಭ್ಯಾಸ ಇದೆ. ಯಾರು ಕೇಚರಿ ಮುದ್ರೆ ಒಳಗೆ ಹೊರಟೋಗ್ತಾರೆ ಅವ್ರು ಅಮೃತ ಕೊಡದ ಹಾಗೆ, ಅಂದರೆ ಅವರಿಗೆ ಸಾವಿರಲ್ಲ ಅಂತ. ಈ ಸಾಧಕತನ ಇದೆ, ಕ್ಯಾಂಪ್ಸ್ ಇರುತ್ತೆ, ಸಾಧನಾ ಶಿಬಿರಗಳಿರುತ್ತೆ. ಈ ಶಿಬಿರಗಳ ಒಳಗಡೆ ಹೋದ್ಮೇಲೆ ಅವ್ರು ಯಾವುದಕ್ಕೆ ಬೇಕಾದ್ರೂ ಇನ್ಫ್ಲೂಯೆನ್ಸ್ ಆಗ್ಬೋದು. ಶಿಬಿರಗಳು ಒಂದು ವಾರ ನಡೀಬೋದು, ಒಂದು 10 ದಿನ ನಡೀಬೋದು. ಅದು ಪ್ರೈವೇಟ್ ಶಿಬಿರಗಳಾಗಿರುತ್ತೆ. ಬೇರೆಯವರಿಗೆ, ಹೊರಗಡೆ ಅವರಿಗೆ, ಅಘೋರಿಗಳ ಅಲ್ಲದೇ ಇರೋರಿಗೆ ಅವ್ರಿಗೆ ಎಂಟ್ರಿ ಇರಲ್ಲ. ಈ ಶಕ್ತಿನೇ ಆ ಸಾಧನೆ, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅವರು ಸಾಧನೆ ಮನಸ್ಸಿನ ನಿಗ್ರಹ ಮಾಡೋದು ಅಂತ ಅವಾಗಲೇ ಹೇಳಿದ್ರಿ. ಅದಕ್ಕೂ ಘೋರವಾಗಿ ಕಾಣುವಂಥದ್ದು, ಮೈಗೆ ವಿಭೂತಿ ಬಳ್ಕೊಳ್ತಾರೆ, ನೋಡ್ಲಿಕ್ಕೆ ವಿಚಿತ್ರವಾಗಿರ್ತಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಮನಸ್ಸಿನಲ್ಲಿ ಅಷ್ಟು ನಿಗ್ರಹತನ ಇದೆ ಅಂದಮೇಲೆ ಇದನ್ನು ಯಾಕೆ ಅವ್ರು ಕಂಟ್ರೋಲ್ ಮಾಡಬೇಕು? ಯಾಕೆ ಹಾಗಿರ್ತಾರೆ? ಹಾಗಿದ್ರೆ ಅವ್ರು ನಾವು ವಿಡಿಯೋಗಳಲ್ಲಿ ನೋಡಿದ್ದೀವಿ, ಅವ್ರನ್ನ ಕೂರಿಸಿ ಫುಲ್ ಬೂದಿನಲ್ಲಿ ಬೂದಿ ಅವ್ರ ಮೈಗೆ ಎರ್ಚಿ ಅವ್ರನ್ನ ಬೂದಿನಲ್ಲಿ ಮುಚ್ತಾರೆ. ಅಂದರೆ ಮೈಯೆಲ್ಲ ಬೂದಿ ಆಗಿರುತ್ತೆ, ನೋಡೋದಕ್ಕೆ ವಿಚಿತ್ರವಾಗಿರ್ತಾರೆ. ನಮ್ಮಲ್ಲಿ ಪೌಡ್ರು ಪೇಂಟುಗಳು ಹಾಕ್ಕೊಳ್ಳಲ್ವ? ಅದು ನೋಡೋದು ಚೆನ್ನಾಗಿ ಕಾಣಕ್ಕೆ, ಬಟ್ ಯಾರಿಗೂ ಹಿಂಸೆ ಅನ್ಸಲ್ವಲ್ಲ? ಕರೆಕ್ಟ್, ನೋಡುವ ಕಣ್ಣುಗಳಿಗೆ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಈಗ ಇವರು ಬೂದಿ ಬಳಕೋತಾರೆ, ನಮಗೇನು ಕಂಡಿದೆ ಅಂದರೆ ಅವ್ರು ಬೂದಿ ಬಳಕೋತಾ ಇದ್ದಾರೆ ಅಂತ. ಅವರಿಗೆ ಪರ್ಪಸ್ ಏನು ಗೊತ್ತಾ? ಅವ್ರು 90% ಬಟ್ಟೆ ಹಾಕಿರಲ್ಲ, ಪರ್ಟಿಕ್ಯುಲರ್ಲಿ ಮೇಲ್. ಕರೆಕ್ಟ್. ಚಳಿ ಇದೆ, ಹುಳು ಹುಪ್ಪಟೆಗಳಿದೆ. ನಿಮ್ಮ ಥರ ನನ್ನ ಥರ ಹಾಸಿಗೆಗಳಿರಲ್ಲ ಅವರಿಗೆ, ಬೆಡ್ಶೀಟ್ಸ್ ಇರಲ್ಲ. ಅವರು ಅದರೆಲ್ಲದರಿಂದ ದೂರ. ಅವರ ಜೋಳಿಗೆ ಎಷ್ಟು ಅಂತಂದರೆ ಈ 1-2 ಮೂಳೆಗಳು, ಒಂದು ಕೈ ಇಟ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡು, ಒಂದು ಕೋಲು, ಇಷ್ಟೇ ಅವ್ರ ಲೈಫ್. ಒಂದು ಲೋಟಗಳು ಇಟ್ಕೊಂಡಿರಲ್ಲ ಅವರು, ಕಪಾಲಗಳು ಇಟ್ಕೊಂಡಿರ್ಬೋದು ಅದನ್ನು, ಅಥವಾ ತೆಂಗಿನ ಚರಟೆಗಳಿಟ್ಟನ್ನ ಇಟ್ಕೊಂಡಿರ್ಬೋದು. ಈಗ ಅವ್ರಿಗೆ ಮೈ ಬಿಸಿ ಆಗಬೇಕು, ಹೆಂಗೆ ಮಾಡ್ಕೊಳ್ಳೋದು? ಸೊ ಹಾಗಾಗಿ ವಿಭೂತಿ ಬಳಕೋತಾರೆ. ವಿಭೂತಿ ಬಳಕೊಂಡಾಗ 2 ಅಡ್ವಾಂಟೇಜು. ಎಂತಹ ಚಳಿಯಲ್ಲೂ ಚಳಿ ಆಗಲ್ಲ. ಇಟ್ ಈಸ್ ಎ ಪ್ರೊಟೆಕ್ಟರ್, ಚಳಿಯ ಪ್ರೊಟೆಕ್ಟರ್ ಅದು. ಎರಡನೇದು, ಹುಳು ಹುಪ್ಪಟೆಗಳು ಕಡಿಯಲ್ಲ. ಅಂದರೆ ಇಟ್ಸ್ ಎನ್ ಇನ್ಸುಲೇಷನ್. ಅವರಿಗೆ ಲಾಜಿಕ್ ಇದೆ, ನಮಗಿಲ್ಲ ಅಷ್ಟೆ. ಈಗ ನೀವು ಹೇಗೆ ಪೌಡ್ರ್ ಹಾಕ್ಕೊಂಡ್ರೆ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಹೇಳ್ತೀರಿ, ಅವರಿಗೆ ಪ್ರೊಟೆಕ್ಷನ್, ನಿಮಗೆ ಚೆನ್ನಾಗಿರುವಿಕೆ. ಸೊ ಎರಡೂ ಒಂದೇ, ಅದು ಪೌಡ್ರೆ, ಇದು ಪೌಡ್ರೆ. ಇದು ವಿಭೂತಿ ಇಸ್ ಎ ಪೌಡರ್. ಎಲ್ಲಿನ ಪೌಡರು? ಸಗಣಿಯಿಂದ ಮಾಡಿದಂಥದ್ದು. ಸಗಣಿಯನ್ನು ಬೆರಣಿ ಮಾಡಿ, ಬೆರಣಿಯನ್ನು ಸುಟ್ಟು ಅದಕ್ಕೆ ಒಂದಷ್ಟು ಸುವಾಸನೆಗಳನ್ನು ಸೇರಿಸಿ ಅದನ್ನು ಬಳಕೊಳ್ಳೋದು. ಸೊ ಇದು ಅವರ ಒಂದು ವಿಷಯ. ಜಟ, ಯಾಕೆಂದರೆ ಅವ್ರಿಗೆ ಬಾಚ್ಕೊಳ್ಳೋಕ್ಕೆ ಕೂಂಬೆಲ್ಲ ಬೇಕಾಗಿರೋದು. ಬಿಡ್ತಾರೆ, ಆ ಬಿಟ್ಟ ಮೇಲೆ ಗಂಟಾಗತ್ತೆ. ಈಗ ನಮಗೆ ಒಂದು ವಾರಕ್ಕೊಂದ್ಸಲ ತಲೆಗೆ ನೀರು ಹಾಕೋತೀವಿ, ಶಾಂಪು ಹಾಕೋತೀವಿ, ಆ ಕ್ಲೀನ್ ಆಗತ್ತೆ. ಅವ್ರಿಗೆ ಆ ಕ್ಲೀನ್ ಆಗುವಿಕೆಗೆ ಏನೂ ಇರಲ್ಲ ಸಾಧನಗಳು. ಸೋಪ್ ಹಾಕಲ್ಲ, ಶಾಂಪು ಹಾಕಲ್ಲ, ಏನು ಇನ್ನೊಂದು ಅವ್ರಿಗೆ ಬೇಕು ಆಗಿಲ್ಲ, ಬೇಕಿಲ್ಲ. ಚೆನ್ನಾಗಿ ಅವ್ರು ಇಲ್ಲಿಂದ ಹೊರಕ್ಕೆ ರಕ್ತಾನೆ ಅದು ಮಾಡಿದ್ದು. ಸೊ ಹಾಗಾಗಿ ಜಡೆ. ಇನ್ನೇನು? ತಡಿ ಬೆಳೆದಿರುತ್ತೆ, ಮೈಯೆಲ್ಲ ಕ್ರೂರವಾಗಿರ್ತಾರೆ. ಅವರಿಗೆ ಈಗ ನಾನು ರುದ್ರಾಕ್ಷಿ ಮಾಲೆ ಹಾಕ್ತೀನಿ ಯಾವಾಗಲಾದರೂ. ಯಾವಾಗ ಬೇಕು ಅಂತಂದರೆ ನಾನು 108 ಗಾಯತ್ರಿ ಜಪ ಮಾಡಬೇಕು, ಅಥವಾ 108 ಓಂಕಾರ ಹೇಳಬೇಕು. 108 ಧರಿಸ್ಕೋತೀನಿ, ಇಟ್ಕೋತೀನಿ. 108 ಎಣಿಸ್ತಾ ಹೋಗ್ತೀನಿ. ಎಣಿಸಿದ ಮೇಲೆ ನಾನು ಅದನ್ನು, ನನಗೊಂದು ಗೂಟ ಇದೆ ಅಥವಾ ಯಾವುದೋ ಒಂದು ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತೀನಿ. ಅವ್ರಿಗೆ ಎಲ್ಲಿದೆ ಸ್ಟ್ಯಾಂಡು? ಅರ್ಥ ಆಯ್ತಾ? ಇಟ್ ಈಸ್ ಎ ಸ್ಟ್ಯಾಂಡ್ ಫಾರ್ ದಮ್. ಸಾಧಕರು ಒಂದು ಸಾಧನೆಯನ್ನು, ಒಂದು ರುದ್ರಾಕ್ಷಿ ಹಾಕೋತಾರೆ. ಕೆಲವರು 7-8 ಸಾಧನೆಯನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇರ್ತಾರೆ, 8 ರುದ್ರಾಕ್ಷಿಗಳನ್ನು ಹಾಕೋತಾರೆ. ಈಗ ನಾವು ನಮ್ಮಲ್ಲಿ ಸಂಕಲ್ಪ ಅಂದರೆ ದಾರ ಕಟ್ಕೊಂಡು ಅದೊಂದು ಇಂಡಿಕೇಶನ್ ಮಾಡ್ಕೋತೀವಲ್ಲ, ಅಥವಾ ರಿಮೈಂಡರ್ ಅನ್ಕೋತೀವಲ್ಲ, ಹಾಗೆ ಅದು. ಹೌದು. ಆಮೇಲೆ ಇಲ್ಲಿ ಭಾರ ಆಗತ್ತೆ.
ಆ ಭಾರ ಆದಾಗ ಇಲ್ಲಿನ ನರಗಳಿಗೆ ಅವರಿಗೆ ಸ್ಟ್ರೆಂತ್ ಬೇಕಾಗತ್ತೆ. ಇನ್ನ ಸೈಂಟಿಫಿಕ್ ಎವಿಡೆನ್ಸ್ಗಳಿರುತ್ತೆ. ಇಲ್ಲಿ ಪ್ರೆಷರ್ ಕೊಟ್ರೆ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ಪಾರ್ಟ್ ಆಫ್ ದ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ಬ್ರೈನ್ ಅಲ್ಲಿ ಮೇನ್ ಸ್ವಿಚ್ಗಳಿದೆ, ಥಲಮಸ್, ಹೈಪೋಥಲಮಸ್, ಪಿಟ್ಯುಟರಿ, ಪೀನಿಯಲ್ ಗ್ಲ್ಯಾಂಡ್ಸ್ ಇರುತ್ತೆ. ಆ ಗ್ಲ್ಯಾಂಡ್ಗಳು ಆಕ್ಟಿವೇಟ್ ಆಗ್ಬೇಕಂತಂದ್ರೆ ಕೆಲವು ಕಡೆ ಭಾರಗಳನ್ನು ಬೀಳ್ಬೇಕು. ಅಂತಹ ಭಾರಗಳನ್ನ ಅವ್ರು ಹಾಕೋತಾರೆ. ಎಲ್ಲದಕ್ಕೂ ನನಗೆ ನಿಮಗೆ ರೀಸನ್ ಕಾಣಲ್ಲ, ಆದ್ರೆ ಅವರಿಗೆ ಮಾಡುವ ಪ್ರತಿ ಕೆಲಸಕ್ಕೆ ರೀಸನ್ ಇರುತ್ತೆ. ಎಸ್, ಆಫ್ ಕೋರ್ಸ್. ಅದನ್ನ ತಿಳ್ಕೊಳ್ಳೋ ಕುತೂಹಲದಲ್ಲೇ ಇವತ್ತು ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಉಗುರು ತೆಗಿಯಲ್ಲ ಅವರು, ಯಾಕೆ ಬಿಟ್ಟಿರ್ತಾರೆ ಅಷ್ಟೇ. ಅದು ಅವ್ರಿಗೆ ಹಾರ್ಮ್ಫುಲ್ ಅಲ್ಲ. ನನಗೆ ನಿಮಗೆ ಅದು ಟ್ರಿಮ್ ಮಾಡದೇ ಇದ್ರೆ ಕ್ರೂರ. ಕರೆಕ್ಟ್ ಅಲ್ವಾ? ಅವರಿಗೆ ಆ ಟ್ರಿಮ್ ಮಾಡುವ ಅವಶ್ಯಕತೆ ಅವ್ರಿಗಿಲ್ಲ. ಕೂದಲನ್ನು ಟ್ರಿಮ್ ಮಾಡುವ ಅವಶ್ಯಕತೆ ಇಲ್ಲ, ಮೀಸೆ ಟ್ರಿಮ್ ಮಾಡುವ ಅವಶ್ಯಕತೆ ಇಲ್ಲ, ದಾಡಿಯನ್ನು ತೆಗೆಯುವ ಅವಶ್ಯಕತೆ ಅವ್ರಿಗಿಲ್ಲ. ಹಾಗೆ ನಮಗೆ ಅವರು ಭಿನ್ನವಾಗಿ ಕಂಡಿದ್ದಾರೆ. ಭಿನ್ನವಾಗಿ ಕಂಡು ವಿಭೂತಿನಿ ಬಳಕೊಂಡಿದ್ರಿಂದ, ರುದ್ರಾಕ್ಷಿಗಳು ಹಾಕೊಂಡಿದ್ರಿಂದ ನಾವೇನ್ ಅನ್ಕೊಂಡ್ವಿ, ಅವ್ರು ಕ್ರೂರ ಅಂತ ಅನ್ಕೊಂಡ್ವಿ. ಕ್ರೂರತನ ಅವರಲ್ಲಿತ್ತ, ನಮ್ಮ ಕಣ್ಣಲ್ಲಿತ್ತ? ಯಾರಲ್ಲಿತ್ತು? ನಮ್ಮಲ್ಲಿದೆ. ಅವ್ರನ್ನ ಕ್ರೂರವಾಗಿ ನೋಡೋಕೆ ಟ್ರೈ ಮಾಡಿದೀವಿ ಅಷ್ಟೇ. ತ್ರಿಶೂಲಗಳು, ಈಟಿಗಳು ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ದಟ್ ಈಸ್ ದರ್ ಪ್ರೊಟೆಕ್ಷನ್. ನಮಗೆ ಪ್ರೊಟೆಕ್ಷನ್ ಅಂತಂದ್ರೆ ನಾವು ಕಾರಲ್ಲಿ ಹೋಗ್ತೀವಿ, ಇದ್ರಲ್ಲಿ ಹೋಗ್ತೀವಿ, ಎಲ್ಲದರಲ್ಲೂ ನಮಗೆ ಪ್ರೊಟೆಕ್ಷನ್ ಇದೆ. ಅವರಿಗೆ ಪ್ರೊಟೆಕ್ಷನ್ ಏನೋ ಒಂದು ಕೋಲನ್ನು ಚೂಪ್ ಮಾಡಿ ಇಟ್ಕೊಂಡಿರ್ತಾರೆ. ಯಾರಿಗೋ ಒಬ್ರಿಗೆ ಖುಷಿ ಅನ್ಸುತ್ತೆ, ಅವ್ರಿಗೆಲ್ಲ ಒಂದ್ ಕಡೆ ತ್ರಿಶೂಲ ಸಿಗುತ್ತೆ, ತ್ರಿಶೂಲ ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ಶಿವನ ಆರಾಧಕರು. ಶಿವ ಸ್ಮಶಾನವಾಸಿ. ಹಾಗೆ ಆ ಸ್ಮಶಾನವಾಸಿ ಅವನು ಹೇಗೆ ಬದುಕಿದ್ದ ಅನ್ನುವ ಕಥೆಗಳಿದೆ, ದಂತಕಥೆಗಳಿದೆ. ಆ ಎಲ್ಲಾ ಕಥೆಗಳನ್ನು ಇವರು ಇಂಪ್ಲಿಮೆಂಟ್ ಮಾಡಕ್ ಹೊರಟಿದ್ದಾರೆ. ಹೌದು, ಅಘೋರಿ ಅಂದ ಕೂಡಲೇ ನಾವು ಕೇಳಿರೋದು ಅವರ ಒಂದು ಪ್ರಪಂಚ ಅಂತಂದ್ರೆ ಶಿವ ಅಥವಾ ಶವದ ಸುತ್ತ ಅಂತ. ಬಿಕಾಸ್ ನೀವು ಅವಾಗಲೇ ಹೇಳಿದ್ರಿ ಆಹಾರ ನಿಗ್ರಹಣೆ ಅಂತನೂ ಒಂದು ಮಾತು ಬಂತು. ಒಂದು ತಿನ್ನದೇ ಇರುವುದು ಒಂದು ಕಡೆ ಆದರೆ ಏನು ಬೇಕಾದರೂ ತಿನ್ನೋದು ಅಪ್ ಟು ಹ್ಯೂಮನ್ ಫ್ಲೆಶ್, ದ ರಾ ಫ್ಲೆಶ್ ಅಂತ ಕೂಡ. ಸೊ ಅವ್ರ ಬದುಕಿನ ರೀತಿ ನೋಡ್ಲಿಕ್ಕೆ ಶಿವನ ತರ, ಅಥವಾ ಅವರ ಆಚರಣೆಗಳು ಶವದ ಜೊತೆಗೂ ಕೂಡ ಆಚರಣೆಗಳಿರುತ್ತೆ ಅವ್ರು ತಿನ್ನುವಂಥದ್ದೆಲ್ಲ. ಸೊ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದ್ಯಾಟ್? ಬೆಕ್ಕು ಇಲಿಯನ್ನು ತಿನ್ನುತ್ತೆ, ನೋಡಿದೀರಾ? ಬೆಕ್ಕು ಕ್ರೂರಿನಾ? ಬೆಕ್ಕು ಕ್ರೂರಿ ಆಗಕ್ ಸಾಧ್ಯ ಇಲ್ಲ. ನಾಯಿ ಕೂಡ ಮಾಂಸ ತಿನ್ನುತ್ತೆ. ನಾಯಿ ಕ್ರೂರಿನಾ? ಈಗ ಅವರು ಮಾಂಸ ತಿಂತಾರೆ, ನಾಯಿ ಬೇಯಿಸ್ಕೊಂಡು ತಿಂತಿದೀಯಾ? ಬೆಕ್ಕು ಬೇಯಿಸ್ಕೊಂಡು ತಿಂತಿದೀಯಾ? ಸ್ಟವ್ವು, ಒಲೆ ಇಲ್ಲ ಅಲ್ವಾ? ಪ್ರಾಣಿಗಳಿಗಿಂತ ಮನುಷ್ಯ ವಿಭಿನ್ನ. ಆ ಇಂಟೆಲೆಕ್ಚುಯಲ್ ಕೋಶಂಟ್ ಇಂದ ತಾನೆ ಅವ್ರು ಪ್ರಾಣಿತನಕ್ಕೆ ಹೋಗ್ತಾ ಇದ್ದಾರೆ, ನ್ಯಾಚುರಲ್ ಆಗಿ ಬದುಕೋಕೆ ಇಷ್ಟಪಟ್ಟಿದ್ದಾರೆ. ಆ ನ್ಯಾಚುರಲ್ ಅಲ್ಲಿ ಒಂದ್ ಸ್ವಲ್ಪ ಕಲ್ಚರ್ ಇದೆ. ಏನಂದ್ರೆ ಹ್ಯೂಮನ್ಸ್ನ ಅವರು ಸಾಯಿಸಿ ತಿನ್ನಲ್ಲ. ಎರಡು ವರ್ಗಗಳಿದೆ, ಎರಡು ಮಾರ್ಗಗಳು ಇದೆ. ಒಂದು ಎಕ್ಸ್ಪ್ಲಾಯಿಟೇಷನ್ ಮಾರ್ಗ. ನಮ್ಮಲ್ಲಿ ಹೇಗೆ ಸಿಟಿ ಒಳಗೆ ಒಂದು ಕಲ್ಚರ್ ಇದೆ, ಎಕ್ಸ್ಪ್ಲಾಯಿಟೇಷನ್ ಕಲ್ಚರ್ ಇದೆ, ಅವರಲ್ಲೂ ಇದೆ. ಓಕೆ. ಆದ್ರೆ ಮೆಜಾರಿಟಿ ಜನ ಹೋಗೋದು ನಂಗೆ ಈ ಎಕ್ಸ್ಪ್ಲಾಯಿಟೇಷನ್ ಬೇಡ ಅನ್ನುವ ಮನಸ್ಥಿತಿ ಇರೋರೆ. ಅವ್ರಿಗೆ ಊಟ ಮಾಡ್ಬೇಕಪ್ಪ, ಎಲ್ಲೋ ಊಟ ಮಾಡ್ಬೇಕು. ಅವರಲ್ಲಿ ಒಂದು ಅವಧೂತ ಸ್ಥಿತಿ ಅಂತ ಬರುತ್ತೆ. ಅಂದ್ರೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಿಮಗೀಗ. ನಾನು ನೀರು ಕೊಡ್ತೀನಿ, ನಲ್ಲಿಯಿಂದ, ನಮ್ಮ ಅಡಿಗೆ ಮನೆ ನಲ್ಲಿಯಿಂದ ಹಿಡಿದು ನೀರು ಕೊಟ್ರೆ ನೀವು ಅದನ್ನೂ ಫಿಲ್ಟರ್ ಮಾಡಿ ಅಥವಾ ಆರ್ ಒ ವಾಟರ್ ಇಟ್ಕೊಂಡು ನೀವು ಕುಡಿಯುವ ಅಭ್ಯಾಸ ಇದೆ, ನಾನು ಕುಡಿಯುವ ಅಭ್ಯಾಸ ಇದೆ. ಅದೇ ನಲ್ಲಿಯ ನೀರು ಟಾಯ್ಲೆಟ್ ಅಲ್ಲಿ ಬರ್ತಾ ಇದೆ. ನೀರು ತಂದ್ಕೊಟ್ಟಿದ್ದೀನಿ, ಕುಡಿತೀರಾ? ಕುಡಿಯಲ್ಲ. ಕುಡಿಯಲ್ಲ. ನಾವು ನೋಡಿದ ತಕ್ಷಣ ಅಲ್ಲಿಂದ ತಂದಿದ್ದು ಅಂದ್ರೆ ಕುಡಿಯಲ್ಲ. ಅವಧೂತ ಸ್ಥಿತಿ ಅಂದ್ರೆ ಅಲ್ಲಿರುವುದು ನೀರೇ, ಅದೇ ನೀರು ಟಾಯ್ಲೆಟ್ ಅಲ್ಲಿ ನಲ್ಲಿನಲ್ಲಿ ಬರ್ತಾ ಇರುವುದು ಅದೇ ನೀರು. ಹೌದಾ? ಈ ಎರಡನ್ನು ಅರ್ಥ ಮಾಡಿಕೊಳ್ಳುವಿಕೆ ಇದೆಯಲ್ಲ, ಇದು ಅವಧೂತ ಸ್ಥಿತಿ. ಅವಧೂತ ಸ್ಥಿತಿ ಅಂದ್ರೆ ಎಲ್ಲವೂ ಈಕ್ವಲ್ ಅನ್ನುವ ಸ್ಥಿತಿ ಅಗೋರಿಗಳಲ್ಲಿ ಮೊದಲನೇ ದಿನಾನೇ ಟ್ರೈನಿಂಗ್ ಆಗತ್ತೆ. ಫ್ಲೆಶ್ ಉಂಟು. ಅದಕ್ಕೆ ನಾಯಿ ಫ್ಲೆಶ್ ಆದ್ರೆ ಏನು, ಆಡಿನ ಫ್ಲೆಶ್ ಆದ್ರೆ ಏನು, ಮನುಷ್ಯನ ಫ್ಲೆಶ್ ಆದ್ರೆ ಏನು, ಅಲ್ಲೇ ಘೋರ ಅನ್ನಿಸುವಂಥದ್ದು ನಮ್ಗೆ. ಕರೆಕ್ಟ್. ನಾವ್ ಯಾರು ನಾನ್ ವೆಜ್ ತಿಂದೇ ಇಲ್ವಾ? 99% ತಿಂದಿಲ್ವಾ? ತಿಂದಿದೀವಲ್ವಾ? ತಿಂದಿದೀವಿ. ಹಾಗಿದ್ರೆ ನಾವು ಘೋರ ಅಲ್ಲ, ಅವ್ರು ಮಾತ್ರ ಘೋರ ಅಂತ ಹೆಂಗ್ ಅನ್ಕೊಳ್ಳೋದು? ನಂಬರ್ 1, ಕಟ್ ಮಾಡುವಿಕೆ. ನಮ್ಮಲ್ಲಿ ಎರಡು ತರ ಕಟಿಂಗ್ ಇದೆ. ಒಂದೇ ಸಲ ಒಂದು ಸಲ ಕಟ್ ಹೊಡಿತಾರೆ, ಅಥವಾ ಹಲಾಲ್ ಕಟ್ ಮಾಡ್ತಾರೆ. ಹಲಾಲ್ ಕಟ್ ಅಂದ್ರೆ ತೆಗೆದು ಬಿಟ್ಬಿಡ್ತಾರೆ, ಅದು ಒದ್ದಾಡಿ ಒದ್ದಾಡಿ ಸಾಯುತ್ತೆ.
ಅಂದ್ರೆ ರಕ್ತ ಹೋಗಬೇಕು ಅಂತ. ಆ ರಕ್ತದಲ್ಲಿ ಜರ್ಮ್ಸ್ ಇದೆ, ಅವ್ರದ್ದು ಒಂದು ಬಿಲೀಫ್ ಸಿಸ್ಟಮ್. ರಕ್ತದಲ್ಲಿ ತುಂಬಾ ಜರ್ಮ್ಸ್ ಇದೆ, ಅದೆಲ್ಲ ಕೆಟ್ಟದ್ದಾಗತ್ತೆ, ರಕ್ತದಿಂದ ನಮಗೆ ರೋಗಗಳು ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹಾಗಾಗಿ ರಕ್ತ ಪೂರ್ತಿ ಹೊರಟೋದ್ಮೇಲೆ ಮಾಂಸವನ್ನು ಮಾತ್ರ ನಾವು ಬಳಸೋಣ ಅಂತ. ಆಯ್ತಾ? ಈಗ ಈ ಎರಡೂ ನಮಗೆ ಕ್ರೂರ ಅನ್ನಿಸದೇ ಇರೋದು, ಆದ ವ್ಯಕ್ತಿ ಮಾತ್ರ ಅವನು ನೋಡಕ್ಕೂ ಚೆನ್ನಾಗಿಲ್ಲ, ಜಟಾಜೂಟ, ರುದ್ರಾಕ್ಷಿ ಹಾಕೊಂಡಿದ್ದಾನೆ, ಮೈ ವಿಭೂತಿ ಬಳಕೊಂಡಿದ್ದಾನೆ, ಒಂದು ತ್ರಿಶೂಲ ಇಟ್ಕೊಂಡಿದ್ದಾನೆ ಅಂದ ತಕ್ಷಣ ಅವನು ನಮ್ಮ ಕಟುಕನಿಗಿಂತ ಹೆಂಗೆ ಭಿನ್ನ ಅಲ್ವಾ? ಕಟುಕ ಮತ್ತೆ ಇವನು ಎರಡು ಒಂದೇನ? ಅವನು ಕ್ರೂರವಾಗಿ ಕಟ್ ಮಾಡಲ್ವಾ? ಅಲ್ಲಿ ಕ್ರೂರತೆ ಇದೆಯಾ, ಉದ್ಯೋಗ ಇದೆಯಾ? ಅಷ್ಟೇ. ಇವರಲ್ಲಿ ತಾನು ಸೆಲೆಕ್ಟ್ ಮಾಡಿಕೊಂಡಂತಹ ಜಾಗಗಳಲ್ಲಿ ಎರಡನ್ನ ಗೆಲ್ಲಕ್ಕೆ ಹೋಗ್ತಾರೆ. ಒಂದು, ಆಹಾರ ಇಲ್ಲದೆ ಎಷ್ಟು ದಿನ ಇರ್ಬೋದು, ಅಥವಾ ಆಹಾರ ಆದರೆ ಹಸಿ ಆಹಾರವನ್ನೇ ಹೆಂಗೆ ಸೇವಿಸ್ಬೋದು. ನಿಮಗೆ ನನಗೆ 1 ವಾರಗಳ ಕಾಲ ಹಸಿ ಆಹಾರ ಕೊಟ್ರೆ, ಬರೀ ಸೊಪ್ಪು, ಆ್ಯಪಲ್ಲು, ಬಾಳೆಹಣ್ಣು ಇಂಥದ್ದೇ ಕೊಟ್ರೆ 1 ವಾರ ತಿಂತೀರಾ? ಇಲ್ಲ. ನಮಗೆ ಡಿಫರೆಂಟ್ ಟೇಸ್ಟ್ಗಳು ಬೇಕಾಗತ್ತೆ. ಅವರು ಆ ಟೇಸ್ಟ್ಗಳನ್ನು ಗೆಲ್ತಾರೆ. ಗೆಲ್ಲುವಿಕೆಯಲ್ಲಿ ಹಸಿ ಮಾಂಸವನ್ನು ತಿಂತಾರೆ. ಕ್ರೂರ ಅಲ್ಲ ಅದು, ಅದೊಂದು ಸಾಧನೆ. ಅಗಿತಾರೆ, ಇಷ್ಟೇ ತಿಂತಾರೆ, ಅಗ್ದು 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 ಆ ಸ್ಟ್ರೆಂತ್ ತಗೋತಾರೆ. ನಾಲಿಗೆಯ ರುಚಿಯನ್ನು ಗೆಲ್ತಾರೆ. 99% ಯೋಗಿಗಳು ನಾಲಿಗೆಯ ರುಚಿಯನ್ನು ಗೆದ್ದಿರುವವರು, ಸಾಧಕರು. ನಾಲಿಗೆಯ ರುಚಿಯನ್ನು ಗೆದ್ದಿರುವವರೇ ಸಾಧಕರು. ಇಂದ್ರಿಯಗಳನ್ನು ಗೆದ್ದಿರುವವರೇ ಸಾಧಕರು. ಆ ಸಾಧನೆಯ ಮೊದಲನೇ ಮೆಟ್ಲು ಆಹಾರವನ್ನು. ಅದರಲ್ಲಿ ಯಾವುದೋ ಒಂದು ನಾನು ನೋಡಿರುವಂಥದ್ದು, ಈ ಕಾಶಿ ಘಾಟ್ಗಳಲ್ಲೆಲ್ಲ ನೋಡಿದ್ರೆ ಅಲ್ಲಿ ಹೆಣ ಅರ್ಧರ್ಧ ತೇಲಿರುತ್ತೆ. ಅಲ್ಲಿ ಮೊದಲೆಲ್ಲ, ಈಗ ಚೆನ್ನಾಗಿದೆ, ಮೊದಲೆಲ್ಲ ಏನಂದ್ರೆ ಆ ಹೆಣ ಅರ್ಧ ಸುಟ್ಟಿರುವಾಗ ತೆಗೆದು ಇದಕ್ಕೆ ಹಾಕ್ಬಿಡೋರು, ನದಿಗೆ ಹಾಕ್ಬಿಡೋರು. ನದಿಯಲ್ಲಿ ತೇಲ್ತಾ ಇರೋದು, ಆ ಸುಟ್ಟಿರೋದನ್ನ ಅದನ್ನು ತಿಂತಾ ಇದ್ರು. ಎಷ್ಟೋ ಒಂದಷ್ಟು ಜನಕ್ಕೆ ನದಿಲಿ ತಂದು ನೀರು ಇದ್ರಲ್ಲಿ ಹಾಕ್ಬಿಡೋರು. ಸುಡಕ್ಕೂ ಅವ್ರ ಕೈಲಿ ಪಾಪ ದುಡ್ಡು ಇರ್ತಾ ಇರ್ಲಿಲ್ವನ, ಹೆಣವನ್ನು ತಂದು ನದಿಗೆ ಹಾಕ್ಬಿಡೋರು. ಆ ನದಿಯನ್ನು ತಂದು ತೇಲ್ಕೊಂಡು ಅದನ್ನ ಕಟ್ ಮಾಡಿ ತಿನ್ನೋರು. ಆ ಪದ್ಧತಿಯನ್ನು ನಾವು ನೋಡಿಲ್ಲದೆ ಇರುವ ಕಾರಣ ಅದನ್ನು ಕ್ರೂರ ಅಂತ ಇದ್ದೀವಿ. ಆ ಪದ್ಧತಿ ನಮ್ಮ ದಿನ ಬೆಳಿಗ್ಗೆ ಆದರೆ ನಮ್ಮಲ್ಲೂ ಇದ್ದಿದ್ರೆ ನಾವು ರೊಟೀನ್ ಆಗ್ಬಿಟ್ಟಿರೋದು. ಈಗ ನಾನ್ ವೆಜ್ ನಮಗೆ ಹಸಿ ನಾವು ತಿನ್ನಕ್ಕೆ ಹೊರಟಿಲ್ಲ, ಬೇಯಿಸ್ಕೊಂಡು ಕಬಾಬ್ಗಳು ಮಾಡ್ಕೊಂಡು ತಿಂದಿದ್ದೀವಿ, ಬಿರಿಯಾನಿಗಳು ಮಾಡ್ಕೊಂಡು ತಿಂದಿದ್ದೀವಿ. ಆ ನಾನ್ ವೆಜ್ ನಮಗೆ ಕ್ರೂರ ಅಲ್ಲದೆ ಇರುವುದು, ಈ ನಾನ್ ವೆಜ್ಜು ನಮಗೆ ಕ್ರೂರ ಅನ್ನಿಸ್ಬಾರ್ದು. ತಪ್ಪು ಎಲ್ಲಿ ಅಂತಂದ್ರೆ, ಅವ್ರು ಸಪೋಸ್ ಬದುಕಿರುವವ್ರನ್ನ ಸಾಯಿಸಿ ತಿಂದರೆ ಅದು ಕ್ರೂರ.